ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮಂಗಳವಾರ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ 7 ಗಂಟೆ ಆಗಿದೆ ಈಗ. ಆ, ಎದ್ದಿದ್ದು ಕೂಡ ಇವತ್ತು 6:30 ಆಯಿತು. 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ನೈಟ್ ರೋಟೀನ್ ವ್ಲಾಗ್ನ ಶೇರ್ ಮಾಡಿದ್ದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ನಾನು ಮುಗಿಸಿದ್ದೆ. ಇವಾಗ ಜಸ್ಟ್ ಪಾತ್ರೆ ಅಂದರೆ ರಾತ್ರಿ ತೊಳೆದಿಟ್ಟಂಥ ಪಾತ್ರೆಗಳೇನಿದೆ ಅದನ್ನೆಲ್ಲ ನಾನು ಜೋಡಿಸ್ಕೊಬೇಕು. ಇನ್ನೂ ಒಂದು ಸಲ ಸ್ಟವ್ವು ಇದು ಏನಿದೆ ಸ್ಲ್ಯಾಬ್ ಏನಿದೆ ಅದನ್ನೆಲ್ಲ ಒರೆಸ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಷ್ಟೇ ಬಾಕಿ ಇರೋದು. ಬ್ರೇಕ್ಫಾಸ್ಟ್ ಅಂತಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ದೋಸೆ ಹಿಟ್ಟನ್ನ ನಾನು ರುಬ್ಕೊಂಡಿದ್ದೆ ಅಲ್ವಾ, ದೋಸೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬಟಾಣಿ ಕೂಡ ನೆನೆಸಿದ್ದೆ. ದೋಸೆಗೆ ಕಾಂಬಿನೇಷನ್ ಆಗಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಒಳ್ಳೆ ಗ್ರೇವಿ ಮಾಡಿ ತೋರಿಸ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಹಾಗೆ ಲಾಸ್ಟ್ ಬ್ಲಾಗು ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿಲ್ಲ, ಮಂಡೇ ನೈಟ್ ರೋಟೀನ್ ಬ್ಲಾಗು. ಸೊ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡಿಕೊಂಡು ಇನ್ನೂ ಬೆಟರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವಾಗ ನೋಡ್ಬೋದು ಸ್ಟವ್ ಎಲ್ಲ ಒರೆಸ್ಕೊಂಡಾಯಿತು. ದೋಸೆ ಹಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಉಬ್ಬಿದೆ. ದೋಸೆ ಹಾಕೋಬೇಕಷ್ಟೇ. ಹಾಗೆ ಫಸ್ಟಿಗ ಹಾಲನ್ನ ಕಾಯಿಸ್ಕೊಬಿಡೋಣ ಅಂತ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ನಾನು ಇದು ಗ್ರೇವಿಗೆಲ್ಲ ಹೆಚ್ಕೊಬೇಕು. ದೋಸೆಗೆ ಆಲ್ರೆಡಿ ದೋಸೆಗೆ ಸಾಮಾನ್ಯವಾಗಿ ನಾನು ಮಾಡ್ಕೊಳ್ಳೋದು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಈ ಥರನೇ ಮಾಡ್ಕೊತಾ ಇದ್ದೆ. ಚೇಂಜ್ ಇರಲಿ, ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಈ ಗ್ರೇವಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ಗ್ರೇವಿ ಆಲೂ ಮತ್ತು ಬಟಾಣಿ ಹಾಕ್ಬಿಟ್ಟು ಮಾಡ್ತಾ ಇರುವಂಥ ಒಂದು ಮಸಾಲ ಗ್ರೇವಿ. ಸಖತ್ತಾಗಿರುತ್ತೆ. ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ. ಖಂಡಿತ ಈ ಒಂದು ರೆಸಿಪಿನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಈಗ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. 3 ಆಲೂಗಡ್ಡೆ ತೊಗೊಂಡ್ಬಿಟ್ಟು ಅದನ್ನು ಎರ್ಕೋತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಅಲ್ಲಲ್ಲಿ ಸಣ್ಣ ಸಣ್ಣ ಉಳುಕು ಬರುತ್ತಲ್ವ ಫ್ರೆಂಡ್ಸ್, ಅಂದರೆ ಮೊಳಕೆ ಥರ ಎಲ್ಲ ಬರುತ್ತಲ್ವ, ಆ ಥರ ಆಗಿದೆ. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ಈಗ ಎರ್ಕೋತಾ ಇದ್ದೀನಿ. ಎರೆದ್ಬಿಟ್ಟು ನಾವು ಆಲೂಗಡ್ಡೆ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ, ಹಾಗಾಗಿ ಎರ್ಕೋತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಎರ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆ ಎಲ್ಲ ಈಗ ಆಲ್ಮೋಸ್ಟು ಎರ್ಕೊಂಡಿದ್ದು ಆಗ್ತಾಯಿದೆ. ಹಾಗೆ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಸೈಜಲ್ಲಿ. ನಿಮ್ಗೆ ಬೇಕಂದ್ರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬಟಾಣಿನ ಸುಮಾರು ಒಂದು 100-150 ಗ್ರಾಮಷ್ಟು ಬಟಾಣಿ ನೆನೆಸಿದೆ. ಅಂದರೆ ಸೋಮವಾರ ಸಾಯಂಕಾಲನೇ ನೆನೆಸಿದ್ದೆ. ಅದು ಚೆನ್ನಾಗಿ ನೆಂದುಬಿಟ್ಟಿದೆ. ಒಣ ಬಟಾಣಿನೇ ನೆನೆಸಿದ್ದೆ. ಹಸಿ ಬಟಾಣಿ ತೊಗೊಂಡು ಮಾಡ್ಕೋಬೋದು. ಆದರೆ ಹಸಿ ಬಟಾಣಿ ಹಾಕ್ಕೊಳೋದಾದರೆ ನೀವು 3 ವಿಷಲ್ ಹಾಕ್ಸ್ಕೊಳಕ್ಕೆ ಹೋಗಬೇಡಿ, ತುಂಬ ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ಆಲೂಗಡ್ಡೆ ಬಟಾಣಿ ಎರಡನ್ನೂ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಲ್ವ. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಚೂರು ಉಪ್ಪನ್ನ ಸೇರಿಸಿ ನೀರನ್ನು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಬಿಡ್ತೀನಿ. 3 ವಿಷಲಿಗೆ ಚೆನ್ನಾಗಿ ಬೆಂದುಬಿಡುತ್ತೆ. ಈಗ ವಿಷಲ್ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಅಷ್ಟರಲ್ಲಿ ಹಾಲು ಕೂಡ ಕಾಯ್ದಿತ್ತಲ್ವ, ತನುಗೀಗ ಹಾಲು ಕೊಡ್ತಾ ಇದ್ದೀನಿ. ತನು ಅವಳು ಬೂಸ್ಟು ಮತ್ತು ಹಾರ್ಲಿಕ್ಸ್ ಈ ಥರದನ್ನೇ ಮುಂಚೆ ಹಾಕ್ಕೊಡ್ತಾಯಿದ್ದೆ. ಅವಳು ಹೊಟ್ಟೆ ನೋವು ಅಂತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಯಾವುದೋ ಜಸ್ಟ್ ಶುಗರು ಇಲ್ಲಾಂದರೆ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೆ. ಜಸ್ಟ್ ಇವತ್ತು ಸ್ವಲ್ಪ ಮಾತ್ರ ಶುಗರ್ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ಅವಳು ಶುಗರ್ ಇಲ್ಲ ಅಂದರೆ ಹಾಲು ಕುಡಿಯಲ್ಲ, ಹಂಗಾಗಿ. ಹಾಗೆ ವಿಪರೀತ ಕಾಲು ನೋವು ಶುರುವಾಗ್ಬಿಟ್ಟಿದೆ ನನಗೆ. ಅಂದರೆ ಸೋಮವಾರ ನೈಟು ನನಗೆ ಮಲಗೋದಕ್ಕೆ ಆಗಲಿಲ್ಲ. ವಿಪರೀತವಾಗಿ ಕಾಲು ನೋವು ಬೇರೆ ಶುರುವಾಗಿದೆ. ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ರೈಟ್ ಕಾಲು ಬಲಗಾಲು ನಂಗೆ ತುಂಬಾ ಪೇಯ್ನ್ ಆಗಿದೆ. ಯಾಕಂತ ಗೊತ್ತಿಲ್ಲ. ಅಂದರೆ ಅವಾಗವಾಗ ಪೇಯ್ನ್ ಬರುತ್ತೆ, ಬರೀ ಬಲಗಾಲೇ. ಇವತ್ತು ತುಂಬಾ ಪೇಯ್ನ್ ಇತ್ತು ನನಗೆ. ಹಾಗೆ ಗ್ರೇವಿಗೀಗ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣ ಕಟ್ ಮಾಡ್ಕೋಬೇಕು, ಗ್ರೇವಿ ತಿಕ್ಕಾಗಿ ಬರುತ್ತೆ, ಅವಾಗ ಚೆನ್ನಾಗಿರುತ್ತೆ. ಹಾಗೆ ಒಂದು ಹಿಡಿಯುವಷ್ಟು ಮೆಂತ್ಯ ಸೊಪ್ಪನ್ನು ತೊಳ್ಕೊಂಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೋತಾ ಇದ್ದೀನಿ. ಈ ಗ್ರೇವಿಗೆ ಮೆಂತ್ಯ ಸೊಪ್ಪು ಕೂಡ ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಂಗಾಗಿ. ಹಾಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು 2.5-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಈಗ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ ಹಾಕಿದ್ದೀನಿ. ಇವಾಗ ಒಂದು ಅರ್ಧದಿಂದ ಮುಕ್ಕಾಲಷ್ಟು ದೊಡ್ಡದಿದೆ ಎಲೆ, ಒಂದು ಎಲೆ ಹಾಕ್ಕೋಬೋದು. ನಾವು ಬಿರಿಯಾನಿ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕಿದ್ದೀನಿ. ಬೇರೆ ಇನ್ನೇನು ನಾನು ಮಸಾಲೆಗಳನ್ನ ಸೇರಿಸಲ್ಲ. ಬೇಕಂತಂದರೆ ನೀವು ಚಕ್ಕೆ ಲವಂಗ ಕೂಡ ಸೇರಿಸ್ಬೋದು. ನಾನು ಚಕ್ಕೆ ಲವಂಗ ಸೇರಿಸ್ತಾ ಇಲ್ಲ ಈ ಗ್ರೇವಿಗೆ. ಚೆನ್ನಾಗಿ ಈಗ ಈರುಳ್ಳಿ ಫ್ರೈ ಆಗಿದೆ ನೋಡಿ. ಫ್ರೈ ಆದಮೇಲೆ ಈಗ ನಾನು ಮೆಂತ್ಯ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ಮೇಲೆ ಫ್ರೈ ಆಯ್ತು. ಈಗ
ಈಗ ಇದಕ್ಕೆ ನಾನು ಟೊಮೆಟೊನ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋತೀನಿ. ನಾನು ಸ್ವಲ್ಪ ಅಂದರೆ ಜಾರಲ್ಲಿ ರುಬ್ಬಿದೆ ಅಲ್ವಾ, ಒಂಚೂರು ತೆಳುವಾಗಿದೆ, ಹಂಗಾಗಿ ನಿಮಗೆ ಜಾಸ್ತಿ ಕಾಣಿಸ್ತಿದೆ. 1 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ. ಅದಾದಮೇಲೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ 3 ಟೊಮೆಟೊನ ರುಬ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಆದರೆ 2 ಟೊಮೆಟೊನ ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ, ಪ್ಯೂರಿ ಮಾಡ್ಕೊಳ್ಳಿ. ಟೊಮೆಟೊ ಪ್ಯೂರಿನ ಸೇರಿಸ್ಬಿಟ್ಟು ನೀಟಾಗಿ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ. ನೀವು ಫಸ್ಟೇ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಆಲೂಗಡ್ಡೆ ಬಟಾಣಿ ನಾವು ಏನು ಬೇಯಿಸಿದ್ವಿ ಆ ನೀರು ಸಮೇತ ನಾವು ಇದರಲ್ಲಿ ಸೇರಿಸ್ತೀವಿ. ಹಂಗಾಗಿ ಈ ಒಂದು ಗ್ರೇವಿ ತಿಕ್ಕಾಗೇ ಇರಲಿ. ಸೊ ಈಗ ನಾನು ಡ್ರೈ ಮಸಾಲ ಸೇರಿಸ್ತಾ ಇದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕ ಹಾಗೆ ಚಿಲ್ಲಿ ಪೌಡರು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡ್ರು ಇಷ್ಟನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕೆಂದರೆ ನೀವು ಜೀರಿಗೆ ಪೌಡ್ರು ಈ ಥರನೂ ಸೇರಿಸ್ಕೊಬೋದು. ಸಾಕು, ಇಷ್ಟ ಹಾಕಿದರೆ ಸಾಕು. ಇದು ಪರ್ಫೆಕ್ಟ್ ಟೇಸ್ಟಿಯಾಗಿ ಬರುತ್ತೆ. ನೀಟಾಗೀಗ ಮಿಕ್ಸ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಸ್ವಲ್ಪ ಮೇಲೆ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಸಾಲನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಚೆನ್ನಾಗಿ ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಂತಹ ಬಟಾಣಿ ಮತ್ತು ಆಲೂಗಡ್ಡೆ ಏನಿದೆ ನೋಡಿ, ಆ ಆಲೂಗಡ್ಡೆ ಬಟಾಣಿನ ಇದರಲ್ಲಿ ಸೇರಿಸ್ತೀನಿ. ನೀರು ಸಮೇತ ಸೇರಿಸಿದ್ದೀನಿ. ಈಗ ನಾನು ನೀರು ಸಮೇತ ಸೇರಿಸ್ಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂತು. ನಿಮ್ಗೆ ಏನಾದರೂ ಕರೆಕ್ಟ್ ಇಲ್ಲ, ಗಟ್ಟಿಯಾಯಿತು ಅಂದರೆ ಬೇಕಾದರೆ ಸ್ವಲ್ಪ ನೀವು ನೀರನ್ನು ಸೇರಿಸ್ಬೋದು. ಪರ್ಫೆಕ್ಟಾಗಿದೆ, ನಾನೇನು ನೀರು ಎಕ್ಸ್ಟ್ರಾ ಸೇರಿಸ್ಬೇಕಾಗಿಲ್ಲ. ಬಟಾಣಿ ಮತ್ತು ಆಲೂಗಡ್ಡೆಗೆ ಆಲ್ರೆಡಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಅಲ್ವಾ, ಹಂಗಾಗಿ ನಾನು ಮತ್ತೆ ಇದಕ್ಕೀಗ ನಾನು ಉಪ್ಪನ್ನು ಸೇರಿಸಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು. ಆಮೇಲೆ ನಾನು ಉಪ್ಪನ್ನು ಸೇರಿಸಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಆಲೂಗಡ್ಡೆಗೆ ಬಟಾಣಿಗೆಲ್ಲ ಹಿಡಿಬೇಕಲ್ವ, ಹಂಗಾಗಿ. ಅಷ್ಟರಲ್ಲಿ ಈ ಕಡೆ ಸ್ಟವಲ್ಲಿ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. 8 ಆಗ್ತಾ ಬಂತು, ಲೇಟ್ ಬೇರೆ ಆಯಿತು. ಇನ್ನು ತನುಗೆ ತಲೆ ಬಚ್ಚಬೇಕು, ಅವಳನ್ನ ರೆಡಿ ಮಾಡಬೇಕು. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ, ಅವಳ ಕೆಲಸ ಎಲ್ಲ ಅವಳು ಮುಗಿಸ್ಕೋತಾಳೆ. ಜಸ್ಟ್ ನಾನು ತಲೆ ಬಚ್ಚಿ ರೆಡಿ ಮಾಡಿದ್ರೆ ಆಯಿತು. ಫಸ್ಟ್ ಇವಾಗ ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟು, ಅಂದರೆ ತಿನ್ನೋದಕ್ಕೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಲಂಚ್ ಬಾಕ್ಸಿಗೆ ಹಾಕ್ತೀನಿ. ಮತ್ತು ನನ್ನ ಹಸ್ಬೆಂಡು ಮತ್ತು ತನುಗೆ ಇಬ್ಬರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಲಂಚ್ ಬಾಕ್ಸಿಗೆ ಒಂದಕ್ಕೆ ಹಾಕ್ಕೊಟ್ರೆ ಸದ್ಯಕ್ಕೆ ಅಷ್ಟಂತೂ ಕೆಲಸ ಮುಗೀತೀನಿ. ನಾನು ರೆಡಿ ಆದಮೇಲೆ ಆಮೇಲೆ ದೋಸೆ ಹಾಕ್ಕೊಂಡು ತಿಂತೀನಿ. ಕಾಲು ಬೇರೆ ನೋವು ಇರೋದ್ರಿಂದ ನನಗೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಗ್ರೇವಿ ಈಗ ರೆಡಿ ಆಗ್ತಾ ಬಂತು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಇದಕ್ಕೆ ಇನ್ನೂ ನಾವು ಟೇಸ್ಟ್ ಇನ್ಕ್ರೀಸ್ ಮಾಡ್ಕೋಬೋದು. ಸ್ವಲ್ಪ ಗೋಡಂಬಿನೆಲ್ಲ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ತೆಂಗಿನಕಾಯಿ ಗೋಡಂಬಿ ಎರಡನ್ನೂ ರುಬ್ಬಿಟ್ಟು ಪೇಸ್ಟ್ ಮಾಡಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಬೇಕಂದ್ರೆ ಒಂಚೂರು ಕಸ್ತೂರಿ ಮೆಂತ್ಯ ಹಾಕ್ಕೋಬೋದು. ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಲ್ವ, ಹಂಗಾಗಿ ಅದರದ್ದೇ ಫ್ಲೇವರ್ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು. ಆಲೂಗಡ್ಡೆ ಸ್ಕಿಪ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಪನ್ನೀರನ್ನ ಆ್ಯಡ್ ಮಾಡ್ಕೋಬೋದು, ಮತ್ತು ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಫ್ರೆಶ್ ಕ್ರೀಮ್ ಮೇಲೂ ಕೂಡ ಹಾಕ್ಕೊಂಡ್ರೆ ಇನ್ನೂ ರಿಚ್ ಆಗಿರುತ್ತೆ ಟೇಸ್ಟು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ಪರ್ಫೆಕ್ಟಾಗಿ ಬಂದಿತ್ತು, ಟೇಸ್ಟ್ ಕೂಡ ಕರೆಕ್ಟಾಗಿ ಆಗಿತ್ತು. ದೋಸೆ ಕೂಡ ಈ ಕಡೆ ರೆಡಿ ಆಗ್ತಾ ಬಂತು. ಫ್ರೆಂಡ್ಸ್, ತನು ಬ್ರೇಕ್ಫಾಸ್ಟ್ ಮಾಡಿ ಅವಳು ಈಗ ರೆಡಿಯಾಗಿ ಹೊರಗಡೆ ನಿಂತಿದ್ದಾಳೆ. ಇವಾಗ ಗಂಟೆ 8:35 ಆಗಿದೆ. ಅವಳಿಗೆ ಹಗ್ ಮಾಡಿ
ಕಿಸ್ ಮಾಡಿ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತಾ ಇದ್ದೀನಿ ಈಗ ನಾನು. ಅವಳು ಹೋಗೋ ತನಕ ನಾನು ಅಲ್ಲೇ ಮೇಲೆ ನಿಂತ್ಕೊಂಡು ಬಾಯ್ ಮಾಡಬೇಕು. ಒಂದಿನ ಸ್ಟವ್ ಮೇಲೆ ಏನೋ ಇಟ್ಟಿದ್ದೆ ಅಂತ ಒಳಗಡೆ ಹೋಗಿದ್ದೆ, ಆಮೇಲೆ ಕೋಪ ಮಾಡ್ಕೊಂಡಿದ್ಲು. ಹಂಗಾಗಿ ಇಲ್ಲೇ ನಿಂತ್ಕೊಂಡು ಬಾಯ್ ಮಾಡಿಬಿಟ್ಟು ಕಳಿಸ್ತೀನಿ. ಅವಳು ಆ ಕಡೆ ರೋಡ್ ಕ್ರಾಸ್ ಆಗೋ ತನಕ ನೋಡ್ಕೊಂಡು ಬಾಯ್ ಮಾಡ್ಕೊಂಡು ಹೋಗ್ತಾಳೆ. ಹಂಗಾಗಿ ನಾನು ತುಂಬ ಮಿಸ್ ಮಾಡ್ಕೊತೀನಿ ನನ್ನ ಮಗಳನ್ನಾಗಲೆಲ್ಲ. ಏನು ಮಾಡೋಂಗಿಲ್ಲ, ಸ್ಕೂಲಿಗೆ ಹೋಗಲೇಬೇಕಲ್ವ. ಹಂಗಾಗಿ ಬಾಯ್ ಮಾಡಿ ಕಳಿಸ್ದೆ. ಅದಾದಮೇಲೆ ಕಾಲು ನೋವು ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತು ಏನು ಕೆಲಸ ಮಾಡಿದೆ, ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ಮಾಡಿದ್ದೇ ಆಯಿತು. ಮಧ್ಯಾಹ್ನ ನನ್ನ ಹಸ್ಬೆಂಡು ಸರಿ ಹಾಸ್ಪಿಟಲಿಗಾರು ಹೋಗಿ ತೋರಿಸೋಣ ಅಂತಂದರು. ಇಲ್ಲ, ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ನಾನು ಇವತ್ತು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ತನು ಸ್ಕೂಲ್ ಹತ್ರ ಹೋಗಿ ಅಲ್ಲಿಂದ ಸೀದಾ ಪಾರ್ಕ್ ಹತ್ರ ಹೋಗಿ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡೇ ಅಂದರು, ಇಲ್ಲೇ ಬಾ ಪಾರ್ಕ್ ಹತ್ರ ಒಂದು ಸ್ವಲ್ಪ ವಾಕ್ ಮಾಡು, ಅಲ್ಲಿ ಎಕ್ಸಸೈಸ್ ಮಾಡೋದೆಲ್ಲ ಇದೆಯಲ್ವ, ಅಲ್ಲಿ ಎಕ್ಸಸೈಸ್ ಮಾಡು ಸರಿಯಾಗುತ್ತೆ ಕಾಲು ಅಂತ ಅಂದರು. ಸರಿ ಅಂತೇಳಿ ಸ್ಕೂಲ್ ಹತ್ರ ಹೋಗಿ ತನುನ ಕರ್ಕೊಂಡು ಈಗ ಅಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಪಾರ್ಕಲ್ಲಿ 3:30 ಆಗಿರೋದ್ರಿಂದ ಯಾರೂ ಜನ ಇರಲಿಲ್ಲ. ಅಂದರೆ ಸಾಯಂಕಾಲ ತುಂಬ ರಶ್ ಇರುತ್ತೆ ಇಲ್ಲಿ. ಈಗ 3:30 ಆಗಿದೆಯಲ್ವ, ಹಂಗಾಗಿ ಖಾಲಿ ಇತ್ತು. ಅಲ್ಲೇ ಬಂದು ಇವಾಗ ನಾವು ಸುಮಾರು ಒಂದು 7-8 ರೌಂಡು ವಾಕ್ ಮಾಡಿದೆ ನಾನು. ಎಕ್ಸಸೈಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಒಂದಿನ ಮಾಡಿ ಬಿಡಬಾರ್ದು, ಆಮೇಲೆ ಇನ್ನೂ ನೋವು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಮಾಡಲಿಲ್ಲ. ವಾಕ್ ಮಾತ್ರ ಮಾಡಿದೆ. ಒಂದು 7-8 ರೌಂಡು ವಾಕ್ ಮಾಡಿದೆ. ತುಂಬ ದೊಡ್ಡದಾಗಿದೆ ಪಾರ್ಕು, ನನಗೆ ಇಷ್ಟ ಇದು. ತುಂಬ ಚೆನ್ನಾಗಿದೆ ಪಾರ್ಕ್. ನೋಡಿ ಎಷ್ಟು ಸೂಪರಾಗಿದೆ ನೇಚರು. ಇಸ್ರೋ ಲೇಔಟಲ್ಲಿರುವಂಥ ಪಾರ್ಕು. ಸುಮಾರು ಪಾರ್ಕ್ ಇದ್ದಾವೆ ಇಲ್ಲಿ. ಈ ಎಕ್ಸಸೈಸ್ ಮಾಡೋದೇನಿದೆ ನೋಡಿ, ಈ ಜಿಮ್ಮು, ಇಲ್ಲಿ ಸಾಯಂಕಾಲ ಟೈಮಲ್ಲಿ ಒಂದು ಕೂಡ ಖಾಲಿ ಇರಲ್ಲ, ಅಷ್ಟು ರಶ್ ಆಗುತ್ತೆ. ಅಲ್ಲಿಂದ ಅಲ್ಲಿ ತನಕ ನಡ್ಕೊಬರ್ಬೇಕಾದ್ರೆ ಕಾಲು ತುಂಬ ಪೇಯ್ನ್ ಆಗ್ತಾಯಿತ್ತು. ಹಂಗಾಗಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸುಧಾರಿಸ್ಕೊಂಡು ನಡೆದಿದ್ದಾಯಿತು. ಶೂನೇ ಹಾಕ್ಕೊಬಂದಿರಲಿಲ್ಲ, ಸ್ಲಿಪ್ಪರ್ನೇ ಹಾಕ್ಕೊಬಂದಿದ್ದೆ. ಸ್ಲಿಪ್ಪರ್ ಹಾಕ್ಕೊಂಡೇ ವಾಕ್ ಮಾಡ್ತಾ ಇದ್ದಿದ್ದಾಯಿತು. ತನೂ ಈಗ ನನ್ನ ಪಕ್ಕ ಕೂತ್ಕೊಂಡು ಸ್ಕೂಲ್ದೆಲ್ಲ ಸ್ಟೋರಿ ಹೇಳ್ತಾ ಇರ್ತಾಳೆ. ಹಾಗೆ ನಾನು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಇಲ್ಲಿ ಕೂತ್ಕೊಂಡಿದ್ರು, ಅವಳು ಜೋಕಾಲಿ ಆಡ್ತಾಯಿದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕ್, ತುಂಬ ಬ್ಯೂಟಿಫುಲ್ ಆಗಿತ್ತು. ಖಾಲಿ ಬರೆ ಇದ್ದಿದ್ದರಿಂದ ನಮ್ಮದೇ ಪಾರ್ಕ್ ಅನ್ನೋ ಥರ ಇತ್ತು.
ಪಾರ್ಕಿಂದ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಬಂದಾದಮೇಲೆ ತನುಂಗೆ ಕರ್ಕೊಂಬಂದರೆ ಹಂಗೆ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವಳ ಫೇವ್ರೆಟ್ಟು ಪಾನಿಪುರಿ. ಸೊ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಅಂತ ಇದೆ ಇಸ್ರೋ ಲೇಔಟ್ ಹತ್ರ, ಅಲ್ಲಿ ಬಂದುಬಿಟ್ಟು ಇವಾಗ ಪಾನಿಪುರಿ ತೊಗೊಂಡಿದ್ದೀವಿ. ಪೂರಿ ಮಾತ್ರ ಸಣ್ಣ ಸಣ್ಣದಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿಂದ ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ವಿ. ತನು ಏನೋ ಸ್ಯಾಂಡ್ವಿಚ್ ಥರ ಇತ್ತು ಐಸ್ ಕ್ರೀಮ್, ಅದನ್ನು ತಿಂತಾಯಿದ್ದಾಳೆ. ನಾನೊಂದು ಕೋನು, ನನ್ನ ಹಸ್ಬೆಂಡ್ ಒಂದು ಕೋನು ತಿಂದ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.